ಇಡೀ ಉತ್ತರ ಕರ್ನಾಟಕದಲ್ಲಿ ಈಗ ಗವಿಸಿದ್ದೇಶ್ವರ ಜಾತ್ರೆಯ ಸಂಭ್ರಮ ಶುರುವಾಗಿದೆ. ಲಕ್ಷಾಂತರ ಭಕ್ತರು ಗವಿಮಠಕ್ಕೆ ಹರಿದು ಬರ್ತಾ ಇದ್ದು ಮಹಾರಥೋತ್ಸವ ಅದ್ಧೂರಿಯಾಗಿ ನಡೆಯುತ್ತಿದೆ. ಕೊಪ್ಪಳದ ಗವಿಮಠ ಅಂದ್ರೆ ತ್ರಿವಿಧ ದಾಸೋಹದ ನೆಲೆಬೀಡು. ಅಕ್ಷರ, ಅನ್ನ, ಆಶ್ರಯಕ್ಕೆ ಹೆಸರುವಾಸಿಯಾದ ಕ್ಷೇತ್ರ. ಹೀಗಾಗಿಯೇ ಈ ಪುಣ್ಯ ಕ್ಷೇತ್ರಕ್ಕೆ ನೂರಾರು ವರ್ಷಗಳ ಇತಿಹಾಸ ಇದೆ. ಇಲ್ಲಿವರೆಗೂ ಗವಿಮಠದಲ್ಲಿ ಒಟ್ಟು 18 ಪೀಠಾಧಿಪತಿಗಳು ಸೇವೆ ನೀಡಿದ್ದಾರೆ. ಅದರಲ್ಲಿ 1816ರಲ್ಲಿ ಲಿಂಗೈಕ್ಯರಾದ ಗವಿಸಿದ್ದೇಶ್ವರ ಸ್ವಾಮಿಗಳ ಸ್ಮರಣೆಗಾಗಿ ನಡೆಯೋದೇ ಈ ಗವಿಮಠದ ಜಾತ್ರೆ. ಅಜ್ಜಯ್ಯನ ಪವಾಡಕ್ಕೆ ಮೂಕ ವಿಸ್ಮಿತರಾಗಿರುವಂತಹ ಭಕ್ತರು ಕಲಿಯುಗದ ಭಗವಂತ ಅಂತ ಹೊತ್ತು ಮೆರೆಸ್ತಾರೆ. 15 ದಿನಗಳ ಕಾಲ ನಡೆಯುವಂತಹ ಉತ್ಸವಕ್ಕೆ ಭಕ್ತ ಕೋಟಿಯೇ ಹರಿದು ಬರುತ್ತೆ. ಗವಿಮಠದ ಜಾತ್ರೆಗೆ ಭಕ್ತ ಸಾಗರವೇ ಹರಿದು ಬರುತ್ತೆ. ಹೀಗಾಗಿಯೇ ದಕ್ಷಿಣ ಭಾರತದ ಕುಂಭಮೇಳ ಅಂತ ಈ ಉತ್ಸವವನ್ನ ಕರೆಯೋದು. 210ನೇ ಮಹಾರಥೋತ್ಸವ ಇಂದು ಶುರುವಾಗಿದ್ದು 15 ದಿನಗಳ ಕಾಲ ಹಬ್ಬದ ಸಂಭ್ರಮ ದಿನದಿಂದ ದಿನಕ್ಕೆ ದುಪ್ಪಟ್ಟಾಗ್ತಾ ಹೋಗುತ್ತೆ. ಇಂದು ನಡೆದ ಗವಿಸಿದ್ದೇಶ್ವರ ರಥೋತ್ಸವದ ವೇಳೆ ಸರಿಸುಮಾರು 8 ಲಕ್ಷಕ್ಕೂ ಹೆಚ್ಚು ಭಕ್ತರು ಸೇರಿದ್ರು. ಎತ್ತ ಕಣ್ಣಾಯಿಸಿದ್ರು ಬರೀ ಭಕ್ತರೇ ಕಾಣ್ತಿದ್ರು. ಖುಷಿ ಆಗುತ್ತಾರೆ. ಪರಿಸರ ಮಾಲಿನ್ಯ, ಅದು ಪಕ್ಷಿ ಎಲ್ಲ ತರದ್ದು ರಂಗೋಲಿ ಬಿಡಿಸಿದ್ದಾರೆ. ಬಹಳ ಚೆನ್ನಾಗೈತಿ, ಖುಷಿ ಅನ್ಸುತ್ತೆ ನೋಡಕ್ಕೆ. ಬರೀ ಮನೆ ವಾತಾವರಣದಲ್ಲಿ ಬೆಳೆದು ಅದರಲ್ಲೇ ಇರೋದಕ್ಕಿಂತ ಜಾತ್ರೆ ಅಂದ್ರೇನು, ಮನೆ ಮಕ್ಕಳು ಕುಟುಂಬ ಸಹಿತವಾಗಿ ಬಂದು ಹೇಗೆ ಜಾತ್ರೆ ಮಾಡಬೇಕು, ಒಬ್ಬರೇ ಬೆಳೆದು ಒಬ್ಬರೇ ಸ್ಕೂಲ್ ಹೋಗಿ ಬರೀ ಕಾಲೇಜು ಬರೀ ಆ ಜೀವನ ನಡೆಸೋಕ್ಕಿಂತ ಜಾತ್ರೆ ಅಂದ್ರೆ ಅಜ್ಜನ ನಂಬಿಕೆ. ಇಂದು ಮಹಾರಥೋತ್ಸವ ಇದ್ದಿದ್ರಿಂದ ಅಜ್ಜಯ್ಯನ ತೇರು ಸಾಗುವಂತಹ ದಾರಿಯ ಉದ್ದಕ್ಕೂ ರಂಗೋಲಿಗಳ ಲೋಕವೇ ಸೃಷ್ಟಿಯಾಗಿತ್ತು. ಗವಿಸಿದ್ದೇಶ್ವರ ಕಾಲೇಜಿನ ವಿದ್ಯಾರ್ಥಿಗಳು ಬಗೆ ಬಗೆಯ ರಂಗೋಲಿ ಬಿಡಿಸಿದ್ರು. 11ನೇ ಪೀಠಾಧಿಪತಿಯಾಗಿರುವಂತಹ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ರಥೋತ್ಸವ ನಡೆಯುತ್ತೆ. ರಥೋತ್ಸವಕ್ಕಾಗಲಿ ಸಿದ್ಧತೆ ನಡೆದಿದೆ. ರಥೋತ್ಸವದ ಮುಂದೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ರಂಗೋಲಿಯನ್ನು ಬಿಡಿಸೋದು ಕಡಿಮೆ. ಆದರೆ ಏನು ಸರಿಸುಮಾರು ಹೋಗುವಂಥ ರಥದ ಬೀದಿಯಲ್ಲಿ ವೈವಿಧ್ಯಮಯವಾಗಿರುವಂಥ ರಂಗೋಲಿ, ರಂಗುರಂಗಿನ ರಂಗೋಲಿಗಳನ್ನು ಕಾಣ್ತಾ ಇದ್ವಿ. ಗವಿಮಠದ ಉತ್ಸವಕ್ಕೆ ಲಕ್ಷಾಂತರ ಜನ ಸೇರೋದ್ರಿಂದ ಪೊಲೀಸ್ ಸರ್ಪಗಾವಲು ಹಾಕಲಾಗಿದೆ. 2000 ಜನ ಪೊಲೀಸರ ಜೊತೆಗೆ ಕೆಎಸ್ಆರ್ಪಿ ಸಿಬ್ಬಂದಿಯನ್ನು ನಿಯೋಜಿಸಿದ್ದಾರೆ. ನಾನು ಇರ್ತೀನಿ, 3 ಅಡಿಷನಲ್ ಎಸ್.ಪಿಸ್ ಇರ್ತಾರೆ, 15 DSPs, 42 CPIs, ಸೊ 1800 ಮೆನ್ ಇರ್ತಾರೆ ನಮ್ಮವರು. 6 KSRP ಇದೆ, 15 DR ಇದೆ, ಸುಮಾರು 120 CCTV ಕ್ಯಾಮ್ರಾಸ್ ಹಾಕಿದ್ವಿ, 10 ವಾಚ್ ಟವರ್ಸ್ ಇದೆ, ಮತ್ತೆ ಎಲ್ಲಾ ಕಡೆ ಬ್ಯಾರಿಕೇಡಿಂಗ್ ಹಾಕ್ಬಿಟ್ಟು ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಹಾಕೊಂಡಿದ್ವಿ. ಇನ್ನು ಅಜ್ಜಯ್ಯನ ಜಾತ್ರೆ ಬಗ್ಗೆ ಮಾತನಾಡಿದ ಸಚಿವ ಶಿವರಾಜ್ ತಂಗಡಗಿ, ಇದು ಇಡೀ ರಾಜ್ಯದಲ್ಲೇ ನಡೆಯುವಂತಹ ಅಪರೂಪದ ಜಾತ್ರೆ. ಗವಿಸಿದ್ದೇಶ್ವರರ ಕೃಪೆಯಿಂದ ರಾಜ್ಯದಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗಲಿ ಅಂದ್ರು. ಈ ವರ್ಷವೂ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಇಡೀ ಜಿಲ್ಲೆಯ ಜನರು ಅಷ್ಟೇ ಅಲ್ಲ, ಇಡೀ ಉತ್ತರ ಕರ್ನಾಟಕ ಭಾಗದ ಜನರು ಮತ್ತು ದಕ್ಷಿಣ ಕರ್ನಾಟಕ, ಇಡೀ ಕರ್ನಾಟಕದ ಜನರು ಈ ಜಾತ್ರೆಯಲ್ಲಿ ಭಾಗವಹಿಸ್ತಾರೆ. ಗವಿಸಿದ್ದೇಶ್ವರ ಎಲ್ಲ ಜನರಿಗೆ, ಅದು ವಿಶೇಷವಾಗಿ ರೈತರಿಗೆ ಮಳೆ ಬೆಳೆಯಾಗಿ ಒಳ್ಳೆ ಬೆಳೆ ಬರಲಿ ಅನ್ನೋದು ನಮ್ಮ ಆಸೆ. ಆ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾರೆ. ಇವತ್ತಿನಿಂದ ಗವಿ ಜಾತ್ರೆಯ ಸಂಭ್ರಮ ಶುರುವಾಗಿರೋದ್ರಿಂದ ಹಚ್ಚಿದ ಒಲೆ ಆರಲ್ಲ. 15 ದಿನಗಳ ಕಾಲವೂ ಭಕ್ತರಿಗೆ ಅನ್ನ ದಾಸೋಹ ನಿರಂತರವಾಗಿ ನಡೆಯುತ್ತಿರುತ್ತೆ. ಪ್ರತಿನಿತ್ಯವೂ ಕೂಡ ಲಕ್ಷಾಂತರ ಭಕ್ತರು ಅಜ್ಜಯ್ಯನ ಪ್ರಸಾದ ಸ್ವೀಕರಿಸುತ್ತಾರೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.